ಇದು ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದ ಭೀಕರ ಅಪಘಾತದ ದೃಶ್ಯ. ರಸ್ತೆಯ ಮೇಲೆ ಅಪಘಾತಕ್ಕೀಡಾದ ಬೈಕ್, ಅದರ ಪಕ್ಕದಲ್ಲೇ ನಜ್ಜುಗುಜ್ಜಾದ ವಾಹನ. ಅಪಘಾತದ ಪರಿಣಾಮ ಇಬ್ಬರು ಪ್ರವಾಸಿಗರು ದಾರುಣವಾಗಿ ಮೃತಪಟ್ಟಿರುವ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಗೇಟ್ ಬಳಿ. ಹೌದು, ಉತ್ತರ ಪ್ರದೇಶ ಮೂಲದ ಯುವಕ ಅಮನ್ ದೇವ್ ಮಿಶ್ರಾ ಹಾಗೂ ಯುವತಿ ತಾಪಸ್ವಿಶಿ ಪಾತ್ರ ಇಶಾ ಫೌಂಡೇಶನ್ ನಲ್ಲಿರುವ ಆದಿಯೋಗಿಯ ದರ್ಶನ ಪಡೆದು ಬೆಂಗಳೂರಿನತ್ತ ಬೈಕ್ ನಲ್ಲಿ ವಾಪಸ್ ತೆರಳುತ್ತಿದ್ದರು. ಲಿಂಗಶೆಟ್ಟಿಪುರ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ ದಾಟುವ ವೇಳೆ ವಿಆರ್ಎಲ್ ಸಂಸ್ಥೆಗೆ ಸೇರಿದ ಗೂಡ್ಸ್ ವಾಹನ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ನಲ್ಲಿದ್ದ ಇಬ್ಬರು ಗೂಡ್ಸ್ ವಾಹನದ ಕೆಳಗೆ ಸಿಲುಕಿಕೊಂಡಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತವಾಗಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಯಿತು. ಅರೆ ಎಷ್ಟು ಪ್ರಾಣ ಹೋಗ್ತಿರೋದು ಆರಾಮ ಕಾಸು ಮಾಡಕ್ ಹೊರಟವ್ರ ಅಷ್ಟೇ. ಇಲ್ಲಿ ಪ್ರಾಣ ಹೋಗ್ತಾ ಇಲ್ಲ. ಹೈವೇ ರೋಡಲ್ಲಿ ಈ ತರ ಜಾಮ್ ಮಾಡ್ಕೊಂಡು ಎಲ್ಲ ಹೋಗ್ತಾ ಆಗುತ್ತೆ. ಯಾವುದೋ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ನಮ್ಮ ಹೆಸರು ವೆಂಕಟೇಶ್ ಅಂತ. ಇಲ್ಲೇ ನಾವು ಗ್ರಾಮ ಪಂಚಾಯತ್ ಸದಸ್ಯರು. ಇಲ್ಲಿ ಈ ಕಡೆಯಿಂದ ಬಾಗೇಪಲ್ಲಿ ಕಡೆಯಿಂದ ಕಂಟೈನರ್ ಲಾರಿ ಬಂದಿದೆ. ಈಶಾ ಕಡೆಯಿಂದ ಟೂ ವೀಲರ್ ಬಂದಿದೆ. ಏನೋ ಯು ಪಿ ಕಡೆಯವರು ಅಂತವ್ರು. ಅವರು ಯಾರ ಕಡೆ ಅಂತ ನಮ್ಗೇನೋ ಇಲ್ಲ. ಯು ಪಿ ಕಡೆ ಅಂತವ್ರೆ. ಅವ್ರ ಪರಿಚಯ ಎಲ್ಲ ಚಿಟ್ಟಿಯವರೇ. ಬಂದು ಈ ಕಡೆಯಿಂದ ಯೂ ಟರ್ನ್ ಮಾಡೋಕೆ ಹೋಗಿದ್ದಾರೆ. ಏನೋ ಚಿಟ್ಟಿ ಕಡೆ ಚಿಕ್ಕಬಳ್ಳಾಪುರ ಕಡೆ. ಆ ಕಡೆಯಿಂದ ಗಾಡಿ ಬಂದು ಟಚ್ ಆಗಿದೆ. ಟೈರ್ ಕೆಳಗಡೆ ಇಬ್ಬರು ಸಿಕ್ಕೋಗಿದ್ದಾರೆ. ಇಬ್ಬರು ದತ್ತಾಗಿದ್ದಾರೆ. ಯಾರ್ಯಾರು ಹುಡುಗಿ ಇದ್ರು? ಹುಡುಗ ಒಬ್ಬ ಲೇಡೀಸ್ ಒಬ್ಬ ಜೆಂಟ್ಸ್ ಇದ್ದಾರೆ. ಟೈರ್ ಕೆಳಗಡೆನೇ ಇದ್ದಾರೆ. ಸರ್ ಒಂದು 10 ಮೀಟ್ರು 10 ಮೀಟ್ರ್ ಹೋಗಿದೆ. ಹೇಳ್ಕೊಂಡೋಗಿದೆ. ಫುಲ್ ಟ್ರಾಫಿಕ್ ಅಷ್ಟೊಂದಿಲ್ಲ ಕ್ಲಿಯರ್ ಮಾಡಿದ್ವಲ್ಲ ನಾವು. ಇಲ್ಲಿ ಲೋಕಲರೇ ನಮ್ಮ ಹರೀಶ್ ಅಣ್ಣ ಬಂದಿದ್ರು. ಇಲ್ಲಿ ಲೋಕಲರಲ್ಲಿ ನಾವೇ ಕ್ಲಿಯರ್ ಮಾಡಿದ್ವಿ. ಇಲ್ಲೇ ಎಲ್ಲ ಲೋಕಲರೆಲ್ಲ ಹಿಂಗೇನಾದ್ರೆ ನಾವೇ ಕ್ಲಿಯರ್ ಮಾಡ್ತೀವಿ. ಸುಮಾರಾಗಿದೆ ಸರ್, ಒಂದಲ್ಲ ಸುಮಾರಾಗಿದೆ. ಇಲ್ಲ ಒಂದಲ್ಲ, ಇವಾಗ ಸದ್ಯಕ್ಕೆ ಆಗಿಲ್ಲ. ದಿನ ಒಂದೊಂದು 2 ಹಾಗೆ ಆಗಿರುತ್ತೆ. ನಿಮ್ಮ ಆಗ್ರಹ ಏನೀಗ ಸರ್? ಆಗ್ರಹ ಏನೋ ಒಂದು ಫ್ಲೇವರ್ ಹಾಕ್ಕೊಂಡು ಒಂದು ಸಿಗ್ನಲ್ ಮಾಡಿಕೊಂಡು ಏನೋ ಒಂದು ಸ್ವಲ್ಪ ಪೊಲೀಸವ್ರು ನಿಂತು ಇವ್ರನ್ನ ಈಚೆ ಕಡೆಯವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಒಳ್ಳೇದಲ್ವ ಸರ್? ಮಂಜುನಾಥ್ ಅಂತ ನಮ್ದು ಇದೆ ದೇವಸ್ಥಾನದ ಹೊಸಳ್ಳಿಯವರು. ಇಲ್ಲಿ ಅಪಘಾತಗಳು ತಿಂಗಳಿಗೆ 15 ಆಗ್ತಾನೆ ಇದ್ದಾವೆ. ಆದಾಗ ಬರ್ತಾರೆ ಪೊಲೀಸ್ನವ್ರು ಹೇಳ್ತಾರೆ, ಅವರು ಹೇಳ್ತಾರೆ ಈಸನ್ನವರು, ಏನೋ ಒಂದು ವಾರ 15 ದಿನ ಟೈಮ್ ಕೊಡ್ರಿ, ರೋಡ್ ಮಾಡಿಸ್ತೀವಿ, ಸಪ್ರೇಟ್ ಬೈಪಾಸ್ ಮಾಡ್ತೀವಿ, ಅದು ಮಾಡ್ತೀವಿ ಅಂತ. ಯಾವುದೂ ಮಾಡಿದ್ದಿಲ್ಲ. ಆಗಿತ್ತಾಗಿ ಸಾಯ್ತಾನೆ ಅವ್ರು ನೋಡ್ತಾನೆ ಅವ್ರೆ. ಯಾವುದು ಮಾಡೋಂಗೂ ಇಲ್ಲ, ಯಾವುದು ಬಿಡೋಂಗೂ ಇಲ್ಲ. ಈ ಥರ ನಡೀತೈತಪ್ಪ. ಆದಷ್ಟು ಬೇಗ ಈ ರೋಡ್ ಆದರೂ ಬಂದ್ ಮಾಡಲಿ, ಇಲ್ಲ ಈಸಾ ಆದರೂ ಬಂದ್ ಮಾಡಲಿ. ಎರಡರಲ್ಲಿ ಒಂದು ಮಾಡಲಿ. ಯಾಕಂದರೆ ಸಾವಿರಾರು ಜನ ಸಾಯ್ತಾರೆ. ಯಾವನೋ ಬದುಕೋದಕ್ಕೋಸ್ಕರ ಎಲ್ಲರನ್ನೂ ಬಲಿ ಕೊಡೋದು ಬೇಡ. ಹೌದು, ಈಸಾ ಓಪನ್ ಆಗಾದ್ಮೇಲೆ ಟ್ರಾಫಿಕ್ಕು ಜಾಸ್ತಿ ಆಯಿತು, ಸಾವು ಜಾಸ್ತಿ ಆಯಿತು ಜನಗಳದು. ಅದೆಲ್ಲ ಏನಕ್ಕೆ ಬೇಕು ಸರ್? ಎಲ್ಲ ಕಡೆನೂ ವಿಲೇಜಲ್ಲಿನೂ ಸಮಸ್ಯೆನೇ. ಹಳ್ಳಿಗಳಾಗ ಹುಡುಗರು ಎಲ್ಲ ಓಡಾಡ್ತಾ ಇರ್ತಾರೆ. 120, 130 ಬರ್ತಾ ಇರ್ತಾರೆ. ಯಾರು ಸರ್ ಅದಕ್ಕೆ ಜವಾಬ್ದಾರರು? ಇದೇ ಸ್ಪಾಟಲ್ಲಿ ಒಂದು 100 ಜನ ಸತ್ತಿರ್ತಾರೆ. ಅದಾದ ಮೇಲೆ ಇದುವರೆಗೂ ಒಬ್ಬನು ರೆಸ್ಪಾನ್ಸ್ ಮಾಡಿದ್ದವ್ರು ಯಾರೂ ಬರಲಿಲ್ಲ. ಏನಕ್ಕೆ ಬೇಕು ಸರ್ ಅದು? ಲೋಕಲಾಗಿ ನಮ್ಗೇನಕ್ಕೆ ಬೇಕು? ಎತ್ಕೊಂಡೋಗಿ ಎಲ್ಲಾದರೂ ಆಗಲಿ, ಇಲ್ಲಾಂದರೆ ಅದನ್ನು ಕ್ಲೋಸ್ ಮಾಡಿಬಿಡ್ಲಿ. ಅದೇ ಬರ್ತಾರೆ ಈಗ ಅವರು. ವೀಸಾ ಅವ್ರು ಯಾರು ಬರಲ್ಲ. ಇವ್ರು ಪೊಲೀಸ್ನವ್ರು ಬರ್ತಾರೆ, ಎಲ್ಲರನ್ನೂ ಅವಾಯ್ಡ್ ಮಾಡ್ತಾರೆ. ರೋಡ್ ಒಂದು ಸಪ್ರೇಟ್ ಇದು ಮಾಡಿಸ್ತೀವಪ್ಪ, ಒಂದು 15 ದಿನ 1 ತಿಂಗಳು ಟೈಮ್ ಕೊಡಿಸ್ರಿ ಅಂತಾನೆ. 1 ತಿಂಗಳಾದ್ಮೇಲೆ ಅವನು ಯಾವ ರೋಡನ್ನು ಮಾಡಲ್ಲ, ಯಾವುದನ್ನು ಇದು ಸಾಲವನ್ನು ಮಾಡಲ್ಲ. ಇದೇ ಸ್ಥಿತಿ. ಬೆಳೆಸ್ತಾವ್ರೆ ಅವ್ರು. ರಾಜಕಾರಣಿಗಳನ್ನ ಬೆಳೆಸೋದಕ್ಕೆ ಹೋಗ್ಬಿಟ್ಟು ಪ್ರಜೆಗಳಿಗೆ ಸಾವು ನೋಡ್ತಾವ್ರೆ ಎಲ್ಲರೂ.
ಯಾರಿಗೂ ನಮ್ಮ ಪ್ರಜೆಗಳಿಗೆ ಯಾರಿಗೂ ಒಳ್ಳೇದಾಗ್ತಾ ಇಲ್ಲ. ಇದರಲ್ಲಿ ಎಲ್ಲರಿಗೂ ತೊಂದರೆನೇ ಆಗ್ತೈತೆ, ಒಳ್ಳೇದೇನೂ ಆಗ್ತಿಲ್ಲ. ಇತ್ತೀಚೆಗೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ಲಿಂಗಶೆಟ್ಟಿಪುರ ಗೇಟ್ ಬಳಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪ್ರವಾಸಿಗರು ಹೆದ್ದಾರಿ ದಾಟುವ ಸಂದರ್ಭದಲ್ಲಿ ಸುರಕ್ಷತಾ ವ್ಯವಸ್ಥೆ ಕಲ್ಪಿಸಬೇಕು, ಸೂಕ್ತ ರಸ್ತೆ ಸಂಪರ್ಕ ಹಾಗೂ ಸಂಚಾರ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇನ್ನು ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತದೇಹಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡು ಅಪಘಾತದ ನಿಖರ ಕಾರಣದ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸದ್ಗುರು ಬಂದು ಇಷ್ಟು ಆಕ್ಸಿಡೆಂಟ್ ಆಗಿದೆ, ಏನಾದ್ರು ಕೆಲಸ ಮಾಡಿ ಅಂತ ಹೇಳಿ ಇವತ್ತು ಬಂದಿದ್ದಾರಾ? ಇಲ್ಲ. ಅವ್ರಿಗೆ ಸರ್ ಬಸವರಾಜ ಬೊಮ್ಮಾಯಿ 100 ಕೋಟಿ ರೂಪಾಯಿ ಕೊಟ್ಟಿರೋದು, ಸುಧಾಕರ್ ಅವರು ಏನು ಅನೌನ್ಸ್ಮೆಂಟ್ ಮಾಡಿರೋದು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಏನಾದ್ರು ಪರಿಹಾರ ಮಾಡಿದಾರೆ ಜನರಿಗೆ? ಏನೂ ಇಲ್ಲ ಸರ್. ಏನ್ ಪರಿಹಾರ ಆಗಬೇಕು? ಏನ್ ಸರ್ ಫ್ಲೇವರ್ ಮಾಡ್ಕೊಡಿ ಸರ್, ಜನಕ್ಕೆ ಅನುಕೂಲ ಮಾಡ್ಕೊಡಿ, ಜನಕ್ಕೆ ಅನುಕೂಲ ಮಾಡ್ಕೊಡಿ. ಜನ ಪ್ರಾಣ ಹೋಗ್ತೈತೆ ಸರ್. ಬಂಡಾಳ ಮೊನ್ನೆ 3 ಜನ ಸ್ಪಾಟ್ ಅಲ್ಲಿ ಸತ್ತೋದ್ರಿ. ಇಲ್ಲ ಇವತ್ತಿಬ್ರು ಸಂಸ್ಥೆಯಿಂದಾನೇ ಆಗಿರೋದು ಇದು. ಈಶಾ ಸಂಸ್ಥೆ ಹೊನ್ನೇನಹಳ್ಳಿ ಗೇಟ್, ಲಿಂಗಶೆಟ್ಟಿಪುರ ಗೇಟು ಈ ನಮ್ಮ ಹಿಂದೆ ಕಳೆದ ಒಂದು ತಿಂಗಳ ಹಿಂದೆ ಅಷ್ಟೇ ನಮ್ಮ ಪಕ್ಕದ ಹರಿಹರಪುರದ ಗ್ರಾಮದ ಬಿಲ್ ಕಲೆಕ್ಟರ್ ಒಬ್ಬರು ಸತ್ತೋಗ್ತಾರೆ. ನಮ್ಮ ಲೋಕಲ್ ಅವರು ಸುಮಾರು ಸಾವುಗಳಾಗಿದೆ. ಇದಕ್ಕೆ ಈ ಕೂಡಲೇ ಮಾನ್ಯ ಸರ್ಕಾರ ಗಮನ ವಹಿಸಿ ಇದಕ್ಕೇನೋ ಒಂದು ಪರ್ಯಾಯ ವ್ಯವಸ್ಥೆ, ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಯವ್ರನ್ನೂ ಸೇರಿಸಿ JCB ತರಿಸಿ ಈಶಾ ಮೇನ್ ಗೇಟಲ್ಲಿ ಗುಣಿ ಹೊಡಿಸ್ತೀವಿ. ಈಶಾ ಗೇಟಲ್ಲಂತೂ ಖಂಡಿತವಾಗ್ಲೂ ಗುಣಿ ಹೊರಿಸ್ತೀವಿ. ಇಲ್ಲ ಅಂದರೆ ಇದು ಪರ್ಯಾಯ ವ್ಯವಸ್ಥೆ ಕಂಡ್ಕೊಂಡು ಈ ಕೂಡಲೇ ನೀವು ಇದಕ್ಕೆ ಕ್ರಮ ಜರುಗಿಸ್ಬೇಕು. ಇಲ್ಲ ಇವಾಗ ಏನು ಇದುವರೆಗೂ ಸಾವುಗಳಾಗಿದೆ, ಇವ್ರ ಪ್ರತಿಯೊಂದು ಕುಟುಂಬಕ್ಕೂ ಏನು ಆರ್ಥಿಕ ನೆರವಿದೆ ಈಶಾ ಸಂಸ್ಥೆಯವರೇ ಕಟ್ಕೊಡ್ಬೇಕು. ಒಟ್ಟಾರೆ ಪ್ರವಾಸಿಗರ ಸಾವಿನ ಬಳಿಕ ಲಿಂಗಶೆಟ್ಟಿಪುರ ಗೇಟ್ ಬಳಿ ಸುರಕ್ಷತಾ ಕ್ರಮಗಳ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳು ಎದ್ದಿವೆ. ಈಶಾ ಫೌಂಡೇಶನ್ಗೆ ಬರುವ ಪ್ರವಾಸಿಗರ ಸುರಕ್ಷತೆಗೆ ಯಾರು ಹೊಣೆ? ಅಪಘಾತಗಳಿಗೆ ಕಡಿವಾಣ ಹಾಕಲು ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬ ಪ್ರಶ್ನೆ ಇದೀಗ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.